ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ಗೆ ಹೊಸ ಟ್ವಿಸ್ಟ್. ಪ್ರಕರಣದ A1 ಆರೋಪಿ ನವೀನ್ ಜೊತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಚರ್ಚೆ. ಆಡಿಯೋ ಎಲ್ಲೆಡೆ ವೈರಲ್. ಸಿಕ್ಕರ ಮೇಲೆ ಎರಗಿ ಅಟ್ಟಾಡಿಸಿ ಕಚ್ಚಿದ ಬೀದಿ ನಾಯಿ, 9 ಜನರಿಗೆ ಗಾಯ, ಹಿಮ್ಸಾಸ್ಪತ್ರೆಯಲ್ಲಿ ಚಿಕಿತ್ಸೆ. ನಗರದ ಸಿದ್ದಯ್ಯನಗರ ಬಡಾವಣೆಯಲ್ಲಿ ಘಟನೆ. ಸೈಟ್ ವಿಚಾರಕ್ಕೆ ಗಲಾಟೆ, ಯುವತಿಯನ್ನ ರಸ್ತೆಗಿಳಿದು ಹಲ್ಲೆಗೆ ಮುಂದಾದ ದುರುಳರು. ಕಠಿಣ ಕ್ರಮಕ್ಕೆ ಕುಟುಂಬಸ್ಥರ ಆಗ್ರಹ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್. ಪ್ರಕರಣದ ಆರೋಪಿ ಹಾಗೂ ಎಸ್ಐಟಿ ವಿರುದ್ಧ ಕಿಡಿಕಾರುತ್ತಿರುವ ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಈ ಹಿಂದೆ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದ ಪ್ರಮುಖ ಆರೋಪಿ ನವೀನ್ ಗೌಡ ಅವರೊಂದಿಗೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಎನ್ನಲಾಗುತ್ತಿರುವ ನವೀನ್ ಗೌಡ ಜೆಡಿಎಸ್ ನಾಯಕರ ಜೊತೆ ಸಂಬಂಧ ಹೊಂದಿದ್ದ ಎನ್ನುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ವೈರಲ್ ಆಗಿರುವ ಆಡಿಯೋದಲ್ಲಿ ವಿಧಾನಸಭೆ ಚುನಾವಣೆ ಬಳಿಕ ಸೋಲಿನ ಬಗ್ಗೆ ನವೀನ್ ಗೌಡ ಕೆಎಸ್ ಲಿಂಗೇಶ್ ಸಂಭಾಷಣೆ ನಡೆದಿದೆ ಎನ್ನಲಾಗಿದೆ. ಅಣ್ಣ, ನಿಮಗಾಗಿ ಈ ಪಕ್ಷದಲ್ಲಿದ್ದೇವೆ ಅಂತ ಲಿಂಗೇಶ್ಗೆ ಹೇಳಿರುವ ನವೀನ್ ಗೌಡ, ಸಂಸದ ಪ್ರಜ್ವಲ್ ನಿಮ್ಮ ವಿರುದ್ಧ ಇರುವ ನಟರಾಜ್ ಎಂಬುವರ ಜೊತೆ ಓಡಾಡ್ತಾರೆ ಎಂದು ಲಿಂಗೇಶ್ಗೆ ದೂರು ಹೇಳಿದ್ದಾನೆ. ಹೌದು, ನಾನು ಮತ್ತೆ ಗೆದ್ದರೆ ನಾನೇ ಇರ್ತೀನಿ, ಹಾಗಾಗಿ ಸೋಲಲಿ ಎಂದು ಕೆಲವರು ಓಡಾಡಿದ್ರು. ನಾನು ಎಂಪಿಗೆ ಕೇಳಿದ್ರು, ಹೇಳಲಿಲ್ಲ, ಅವರಿಗೆ ನಟರಾಜೇ ಬೇಕಂತೆ ಎಂದು ಮಾತನಾಡಿರುವ ಕೆಎಸ್ ಲಿಂಗೇಶ್ ಅವರ ಆಡಿಯೋ ವೈರಲ್ ಆಗಿದೆ. ಇದು ಪ್ರಜ್ವಲ್ ಪ್ರಕರಣದಲ್ಲಿ ಜೆಡಿಎಸ್ ಪರ ಹೋರಾಟದ ನಾಯಕತ್ವ ವಹಿಸಿರುವ ಲಿಂಗೇಶ್ ಅವರಿಗೆ ಇರಿಸು ಮುರುಸು ಉಂಟು ಮಾಡಿದೆ. ಏನ್ ಮಾಡ್ತೇಳು, ನಾನು ಎಲ್ಲದೂ ಹೇಳ್ದೆ, ಎಂಪಿಗೆ ನಟರಾಜನ್ ಬಿಟ್ಟು ಇರಕ್ ಹಾಕಲ್ವಂತೆ. ನಿಮ್ಮ ಎಲೆಕ್ಷನ್ ದಿನ ನಾವು ಕಷ್ಟಪಟ್ಟು ಓಡಾಡ್ತಾ ಇದೀವಿ. ನಟರಾಜಣ್ಣ ಬಂದಾಗ ಅಲ್ಲಿ ಬೇರೆ ಪಕ್ಷದವರೆಲ್ಲ ಅವ್ರಿಗೆ ಯಾಕೆ ಇಲ್ಲಿ ಬಂದಿರ ಅಂತ ಉಗಿದ್ ಕಳ್ಸಿದ್ರು. ಎಲೆಕ್ಷನ್ ನಮ್ಗೆ ಬಹಳ ಬೇಜಾರಾಯ್ತಲ್ಲಿ. ನಿಮ್ಮ ಮೇಲೆ ವಿಶ್ವಾಸ ಇದೆ ಜನಕ್ಕೆ, ಬೇರೆ ಮೇಲೆ ಇಲ್ಲ. ಅದು ಸಮಸ್ಯೆ. ಕಾರಣ ನಾನು ಎಂಪಿಗೆ ಹೇಳ್ದೆ, ರೀ ನಟರಾಜು ಜೊತೆಗೆ ಬೇರೆನು ನೀವು ಡೈರೆಕ್ಟ್ ಮಾಡ್ರಿ, ಬೇರೆ ಯಾರು ಹೇಳ್ರಿ ಅಂತಂದ್ರೆ, ಇಲ್ಲ ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಅವ್ರ ಹಂಗೆ ಹಿಂಗೆ. ನಾನೇ ನೆಕ್ಸ್ಟ್ MLA ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡವ್ರೆ. ಯಾರು? ನಟರಾಜಣ್ಣ. ಹಂಗ ಓಡಾಡಿದಾಗ ನಾನು ಸೋಲ್ಸಿರೋದು. ಗೆದ್ರಿ ಇನ್ನೊಂದ್ಸರಿ ಇವರೇ ಆಗ್ತಾರೆ, ಇನ್ನ ಮಗ ಗೆಲ್ಲಕರು ಅಂತ. ಬೀದಿ ನಾಯಿಯೊಂದು ಮಹಿಳೆಯರು, ಮಕ್ಕಳು ಸೇರಿದಂತೆ ಸಿಕ್ಕವರ ಮೇಲೆ ಎರಗಿ ಅಟ್ಟಾಡಿಸಿ ಕಚ್ಚಿದ್ದರಿಂದ 9 ಜನರು ಗಾಯಗೊಂಡ ಘಟನೆ ನಗರದ ಸಿದ್ದಯ್ಯನಗರ ಬಡಾವಣೆಯಲ್ಲಿ ನಡೆದಿದೆ. ಸಿದ್ದಯ್ಯನಗರದ ರಸ್ತೆಗಳಲ್ಲಿ ಬೇಕಾಬಿಟ್ಟಿ ಓಡಾಡಿದ ಬೀದಿ ನಾಯಿ ಜನರ ಮೇಲೆ ದಾಳಿ ಮಾಡಲಾರಂಭಿಸಿತು. ಜನರು ಅದರಿಂದ ತಪ್ಪಿಸಿಕೊಳ್ಳುವಷ್ಟರಲ್ಲಿ ಅದು ಕಚ್ಚಿ ಗಾಯಗೊಳಿಸಿತು. ಒಂದು ರಸ್ತೆಯಲ್ಲಿ ಜನರು ದೊಣ್ಣೆ ಹಿಡಿದು ಓಡಿಸಿದರೆ ಮತ್ತೊಂದು ರಸ್ತೆಗೆ ಓಡಿ ಅಲ್ಲಿ ಪಾದಚಾರಿಗಳ ಮೇಲೆ ದಾಳಿ ಮಾಡಿ ಪರಾರಿಯಾಗುತ್ತಿತ್ತು. ಜನರು ಬೆನ್ನತ್ತಿದರೂ ಸಿಗದೆ ತಪ್ಪಿಸಿಕೊಂಡು ಓಡಾಡಿದ ಶ್ವಾನ 9 ಜನರನ್ನ ಗಾಯಗೊಳಿಸಿದ್ದು ಎಲ್ಲರೂ ಹಿಮ್ಸಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದಾಳಿ ಮಾಡಿದ ನಾಯಿಗೆ ರೆಬಿಸ್ ಸೋಂಕು ತಗುಲಿರುವ ಭೀತಿ ಇದ್ದು ಹುಚ್ಚುನಾಯಿ ಕಡಿತದಿಂದ ಗಾಯಾಳುಗಳು ಭೀತಿ ಎದುರಿಸುವಂತಾಗಿದೆ. ಅದೇ ನಮ್ಮ ಅಣ್ಣರ ಮನೆ ಹತ್ರ ಹೋಗಿದ್ದೆ, ಏಕೆ ಬಂದು ಕಡಿತು ಅಷ್ಟೇ. ಅದೇ ಬಂದು ಕಚ್ಚಿತ್ತು, ಕತ್ಲೆ ಆಗಿತ್ತು ಅಷ್ಟೇ, ಇನ್ನೇನು ಇಲ್ಲ. ಒಂದು 30-40 ಜನ ಕಚ್ಚಿತ್ತು. ಏಟಾಯಿ ಸಿಕ್ಕಾಬಿಟ್ಟು ಎಲ್ಲರಿಗೂ. ಏನಾರು ಪರಿಹಾರ ಕೊಡಿಸಾಕೈತೆ ರಾಜ್ಯ. ನಮ್ಗೆ ಕೂಲಿ ಮಾಡಿ ನಮ್ಗೆ ಎಂಥದ್ದು ಇಲ್ಲ, ಪರಿಹಾರ ಕೊಡೋಂಗೆ ಮಾಡಲಿ ರಾಜಕೀಯ ಇರೋದು ಸಿದ್ದರಾಮಯ್ಯ. ಆಗಿಲ್ವ? ನೀವೇ ನೋಡ್ತಾ ತೋರಿಸಿ ಇವಾಗ ವಿಡಿಯೋದಲ್ಲಿ ಹಾಕಿ. ಆ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಕೊಡಲಿ, ಮುಖ್ಯಮಂತ್ರಿ ಬಡವ್ರಿಗೆ. ನಮ್ಗೇನು ಇಲ್ವಲ್ಲ, ಇವಾಗ ಕೂಲಿ ಮಾಡಿಕೆ ಬಿದ್ದಿದ್ದೀವಲ್ಲ, ಕಾಯ್ಕೆಗಳು ಕೊಯ್ಲು ಮುಟ್ಕೊತಿದ್ದ ಸಾಯಿಸ್ಲಿಕ್ಕೆ ನಾಯಿಗಳು ಔಷಧಿ ಕೊಟ್ಟು ರಾಜಕೀಯದ ಅವೆಲ್ಲ ಫಸ್ಟ್ ಸಾಯಿಸಿರ್ಬೇಕು, ಬಿಟ್ಟವ್ರಲ್ಲ ಹಿಂಗೆ. ನಾಯಿ ಜಾಸ್ತಿ, ಸಖತ್ ನಾಯಿ ಎಲ್ಲ ಮಕ್ಕಳು ಓಡಾಡೋದೇ ಕಷ್ಟ. ಆ ಸಿದ್ದರಾಮಯ್ಯ ಎಲ್ಲರೂ ಪರಿಹಾರ ಕೊಡ್ಲಿಕ್ಕೆ ಎಲ್ಲ ಮುರ್ಕೊಂಡು ಕೂತೀವಿ, ಖಾಲಿ ಹೋಗಿ ಕೂಲಿ ಮಾಡ್ಕೊಂಡು ತಿನ್ಲಿ. DK ಶಿವಕುಮಾರ್ ಇಲ್ಲ, ಬರೋದಿಲ್ಲ. ಅವ್ರು ಮಾಡಿ ಅವ್ರು ಹೇಳ್ತಾರೆ ಮಾಡ್ತಾರೆ ಮುಖ್ಯಮಂತ್ರಿಗಳು. ಅವ್ರಿಗೇನು ದುಡ್ಡು ಬೇಕು, ಸರ್ಕಾರ ಬೇಕು, ಸೀಟ್ ಬೇಕು, ಹೊಡೆದಾಡ್ತಾರೆ. ಇನ್ನೇನು ಬಡವ್ರು ನೋಡೋದಿಲ್ಲ. ಕಷ್ಟನೇ. ಮತ್ತೆ ನೀವು ಹೇಳ್ಕೊಂಡು ನಾನು ಹೇಳ್ತೀನಿ. ಅಲ್ಲಿ ಕಪ್ಪದೊಂದು ಹುಚ್ಚನಾಯಿ ಬಂದು ಹಿಂಬದಿಯಿಂದ ಕಚ್ಚಿತು ಕಾಲಿಗೆ. ಸುಮಾರು ಜನ ಕಚ್ಚಿದೆ. ನಮಗೆ ರಾತ್ರಿ ಕಚ್ಚಿದೆ, ಹಗಲೆಲ್ಲ ಕಚ್ಚಿದೆ, ಮತ್ತು ಇಲ್ಲಿ ಬೇರೆ ತುಂಬ ಜನ ಕಚ್ಚಿದೆ, ಬೆಳಿಗ್ಗೆನೂ ಕಚ್ಚಿದೆ ಹುಚ್ಚನಾಯಿ. ಮಕ್ಕಳು ಮರಿ ಆಟ ಆಡ್ತಿರ್ತವೆ, ಬಂದುಬಿಟ್ಟು ಕಚ್ಚಿಬಿಟ್ರೆ ಕಷ್ಟ ಅಲ್ವಾ? ಸುಮಾರು ಒಂದು 30 ಜನ ಕಚ್ಚಿದಂತೆ. ಆ ಕಡೆ ವರ್ಕ್ಶಾಪ್ನವರೆಲ್ಲ ನಾಯಿ ಇಟ್ಕೊಂಡಾರೆ. ಅವರು ವರ್ಕ್ಶಾಪಲ್ಲಿ ವಾಚ್ಮ್ಯಾನ್ ಇಟ್ಕೊಂಡು ನಾಯಿ ಇರುತ್ತೆ. ಆ ನಾಯಿಗಳು ಬೀದಿ ನಾಯಿಗಳು ಅವೆಲ್ಲ ಬಂದು ಅಲ್ಲಿ ಇರ್ತವೆ. ಈಗ ಒಂದು ಅದು ಹುಚ್ಚು ಹಿಡಿದೈತೆ, ಹುಚ್ಚು ಎಲ್ಲರಿಗೂ ಕಚ್ಚುತ್ತೆ. ಹೊಸ ಮನೆ ಬೀದಿಯ ಒಳಗೆಲ್ಲ ಬರುತ್ತೆ ಅದು. ಹಂಗೆ ಬಂದಿಲ್ಲ.
ನೀವು ಸರಿಯಾಗಿ ಹೇಳ್ತೀರಾ ಸರ್. ನೀವು ಹೆಂಗ್ ಗೊತ್ತಾ, ನಮಗೆ ಓಡಾಡಕ್ಕಾಗಲ್ಲ, ಪರಿಹಾರ ಕೊಡ್ಲಿಕ್ಕ ಸಿದ್ದರಾಮಯ್ಯ. ಸುಮ್ಮನಿರಿ ಅಯ್ಯೋ ಸಿದ್ದರಾಮಯ್ಯ ನೀವು ಮಾತಾಡ್ದಾಗ ನಮ್ಗೆ ಹೇಳ್ಕೊಟ್ರಿ, ನೀವೇನು ಹೇಳ್ಕೊಟ್ಟೇ ಇಲ್ವಲ್ಲ, ಗೊತ್ತಾಗತ್ತಿಲ್ಲ. ನಗರದಲ್ಲಿ ಹುಚ್ಚು ನಾಯಿ ಒಂದು ಎಲ್ಲ 40ರಿಂದ 50 ಜನಕ್ಕೆ ಕಚ್ಚಿದೆ ಅಂತ ಹೇಳಿ. ಹುಚ್ಚು ನಾಯಿಗಳು ಏನಂತ ಹೇಳ್ತದೆ ಅಂತ ಹೇಳಿದರೆ, ಮಳೆ ಬಂದಾಗ ನೀರಿಗೆ ತುಂಬ ಭಯ ಪಡ್ತವೆ ಅವು. ಆ ಟೈಮಲ್ಲಿ ಅವಕ್ಕೆ ಏನಾಗುತ್ತೆ ಅಂದರೆ ಶೆಲ್ಟರ್ ಬೇಕಾಗ್ತದೆ. ಶೆಲ್ಟರ್ ವ್ಯವಸ್ಥೆಗಳು ನಮ್ಮಲ್ಲಿಲ್ಲ. ಪ್ರಾಣಿ ದಯಾ ಸಂಘದವರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿನ ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತಾ, ಆದರೆ ನಮ್ಮ ಪೌರಾಯುಕ್ತರ ನಿರ್ದೇಶನದಂತೆ ನಾವು ನಾಯಿನ ಹುಡುಕ್ತಾ ಇದ್ದೀವಿ. ಎಲ್ಲ ಮೂಲೆನೂ ನಾವು ಹುಡುಕ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿಗಳು ಕೂಡ ನಿನ್ನೆ ರಾತ್ರಿಯಿಂದನೂ ಕೂಡ ಹುಡುಕ್ತಾ ಇದ್ದಾರೆ. ನಾಯಿನ ಸುಳಿವು ನಮಗೆ ಸಿಗ್ತಾ ಇಲ್ಲ. ಸಿಳಿದ ತಕ್ಷಣ ಅದಕ್ಕೆ ಬಲೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ಹಿಡಿದುಬಿಟ್ಟು ಅದಕ್ಕೆ ಪರೀಕ್ಷೆ ಮಾಡಿ ಅದು ಅಕಸ್ಮಾತ್ ಹುಚ್ಚು ಹಿಡಿದಿದೆ ಅಂತ ಹೇಳಿದರೆ 40 ಜನ ಏನು ಕಚ್ಚಿದೆ ಅವರಿಗೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸಬೇಕು ಅನ್ನೋದು ನಮ್ಮ ಪೌರ ಆಯುಕ್ತರಾದಂತಹ ಅವರ ನಿರ್ದೇಶನದಂತೆ ನಾವು ಫಾಲೋ ಮಾಡ್ತಾ ಇದ್ದೀವಿ. ಯೋಗಾನಂದ್ ಸಾಹೇಬರು ಕೂಡ ನಿನ್ನೆ ಭಾಳ ಕಾಳಜಿನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ನಗರ, ಸಿದ್ದಯ್ಯನಗರದಲ್ಲಿ ಭಾಳಷ್ಟು ಸಾರ್ವಜನಿಕರಿಗೆ ನಾಯಿ ಕಚ್ಚಿದ್ರಿಂದಾಗಿ ಅವರಿಗೆ ಜೀವ ಹಾನಿಯಾಗುವ ಸಾಧ್ಯತೆ ಇರೋದ್ರಿಂದಾಗಿ ನಾಯಿನ ಹಿಡಿಲೇಬೇಕು. ಹಿಡಿದುಬಿಟ್ಟು ಅದನ್ನು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವ 14 ವರ್ಷದ ವಿಶೇಷ ಚೇತನ ಬಾಲಕರನ್ನ ಹೃದಯ ಶಸ್ತ್ರಚಿಕಿತ್ಸೆಗಾಗಿ ನಗರದ ಶ್ರೀ ಚಾಮರಾಜೇಂದ್ರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಬೆಂಗಳೂರಿಗೆ ಝೀರೋ ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಮೂಲಕ ರವಾನಿಸಲಾಯಿತು. ನಗರದ 80 ಅಡಿ ರಸ್ತೆಯ ನಿವಾಸಿ ಅಮ್ಜದ್ ಪಾಷಾ ರಜಿಯಾ ಬೇಗಂ ದಂಪತಿ ಪುತ್ರ 14 ವರ್ಷದ ಮೊಹಮ್ಮದ್ ಕೈಫ್ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಈತನನ್ನ ಕಳೆದ 4 ದಿನಗಳಿಂದ ಹಿಮ್ಸ್ನ ಶ್ರೀ ಚಾಮರಾಜೇಂದ್ರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಆದರೆ ಮೊಹಮ್ಮದ್ ಕೈಫ್ಗೆ ತುರ್ತು ಶಸ್ತ್ರಚಿಕಿತ್ಸೆಯ ಅಗತ್ಯ ಕಂಡುಬಂದಿದ್ದರಿಂದ ಜಯದೇವ ಆಸ್ಪತ್ರೆಗೆ ಕರೆದೊಯ್ಯಲು ಹಿಮ್ಸ್ ವೈದ್ಯರು ಶಿಫಾರಸು ಮಾಡಿದರು. ಈ ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಗೆ 4 ಗಂಟೆಗಳಲ್ಲಿ ತಲುಪಿಸುವ ಜವಾಬ್ದಾರಿಯೊಂದಿಗೆ ಆಂಬ್ಯುಲೆನ್ಸ್ ನಗರದಿಂದ ಹೊರಟಿತು. ಇದಕ್ಕಾಗಿ ನಗರದಿಂದ ಮಾರ್ಗದುದ್ದಕ್ಕೂ ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿತ್ತು. ಮತ್ತು ಬ್ರೈನಲ್ಲಿ ಒಂಚೂರು ಪ್ರಾಬ್ಲಮ್ ಇತ್ತೆ, ಲಂಗ್ಸ್ ಪ್ರಾಬ್ಲಮ್ ಇತ್ತೆ. 4 ಅವರ್ಸ್ ಟೈಮ್ ಕೊಟ್ಟಿದ್ದಾರೆ ನಮಗೆ ಡಾಕ್ಟ್ರ್ ಹೋಗೋಕ್ಕೆ. 4 ಅವರ್ಸ್ ಒಳಗೆ ರೀಚ್ ಆಗ್ತೀವಿ ಸರ್. 8 ಇಯರ್ಸ್ ಸರ್. ಇದೆ ಹಾಸನಲ್ಲಿ ಏರಿಯಾ 80 ಫೀಟ್ ಅಂತ ಸರ್. ಜಯದೇವ ಹೋಗ್ತಾ ಇರೋದು ಸರ್. ಇದ್ದಿತ್ತೆ 1.5 ಗಂಟೆ 2 ಗಂಟೆ ಒಳಗೆಲ್ಲ ಹೋಗಿದ್ದೀವಿ. ನೋಡೋಣ ಸರ್, ಟ್ರೈ ಮಾಡ್ತೀವಿ. ಒಂದು ನೆಲಮಂಗಲದ ಒಂಚೂರು ಕ್ಲಿಯರ್ ಆದರೆ ನಮಗೆ ಆಗದಷ್ಟು ಜಲ್ದಿ ಹೋಗ್ತೀವಿ ಸರ್. ಗಂಡು ಮಗು ಹೋಗಿದ್ದೀವಿ ಸರ್. ಒಂದು ಕರ್ನಾಟಕ ಪ್ರಶಸ್ತಿ ಆಗಿತ್ತೆ, ಒಂದು ವರ್ಲ್ಡ್ ರೆಕಾರ್ಡ್ ಆಗಿದೆ ಸರ್. ಚೆನ್ನೈ ಟು ಗೋವಾ ಸರ್. ನಮ್ಮದಿಲ್ಲ 72ನೇ ಕೇಸ್ ಸರ್. ಈ ಥರ ಹೌದು ಝೀರೋ ಟ್ರಾಫಿಕ್ ಫಸ್ಟು ಚೆನ್ನೈಯಿಂದ ಕರ್ಕೊಂಡೋಗಿ ಫಸ್ಟು ಇದೇ ಝೀರೋ ಟ್ರಾಫಿಕ್ಗೆ ಚೆನ್ನೈ ಟು ಕಲಿಕಟ್ ಟು ಚೆನ್ನೈ. ಸಾರ್ವಜನಿಕರು 4-5 ದಿವಸ ಇಲ್ಲೇ ಇದ್ದರು. ಆಮೇಲೆ ಮತ್ತೆ ಡಿಸ್ಚಾರ್ಜ್ ಮಾಡಿದ್ವಿ. ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗಿದ್ವಿ. ಮತ್ತು ಮಾರನೇ ದಿವಸ ಕರ್ಕೊಂಡು ಬಂದು ಇಲ್ಲೇ ಅಡ್ಮಿಟ್ ಮಾಡಿದ್ವಿ. ಇವಾಗ ಅದು ಕಫ ಇದೆ, ಇದು ಲಂಗ್ಸಲ್ಲೆಲ್ಲ ಕಫ ಕಟ್ಟಿದೆ ಅಂತ ಹೇಳಿದ್ರು. ಆಮೇಲೆ ಈಗ ಹಾರ್ಟ್ ಪ್ರಾಬ್ಲಮ್ ಅಂತ ಇದಕ್ಕೆ ಕರ್ಕೊಂಡೋಗಿ ಜಯದೇವಕ್ಕೆ ಕರ್ಕೊಂಡೋಗಿ ಈಗ 14 ವರ್ಷ. ಅದೇ ಹಾರ್ಟ್ ಏನೋ ಇದಾಗಿದೆ, ಅದು ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿತ್ತು ಅಂತ ಹೇಳಿದರು. ಅದೇನಂತ ನಂಗೆ ಗೊತ್ತಿಲ್ಲ ನೀಟಾಗಿ. ಈಗ ಜಯದೇವಕ್ಕೆ ಕರ್ಕೊಂಡೋಗಿ. ನಗರದಲ್ಲಿ ಅಲ್ಪ ಸಮಯದಲ್ಲೇ ದಾಖಲೆ ಪ್ರಮಾಣದಲ್ಲಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಜನರು ತತ್ತರಿಸಿದ್ದಾರೆ. ಮರಗಳು ಉರುಳಿ ಬಿದ್ದ ನಗರದ ಬಹುತೇಕ ಬಡಾವಣೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು, ರಸ್ತೆಗಳು ಕೆರೆಯಂತಾಗಿವೆ. ಹಾಸನ ನಗರದ ಹೌಸಿಂಗ್ ಬೋರ್ಡ್, ಕುವೆಂಪು ನಗರ, ಕೆಆರ್ಪುರಂನಲ್ಲಿ ಮರಗಳು ಧಾರಾಶಾಹಿಯಾಗಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಇದರಿಂದ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಳೆಗೆ ರಸ್ತೆಯಲ್ಲಿ ಹರಿಯುತ್ತಿರುವ ಭಾರಿ ಪ್ರಮಾಣದ ನೀರು ರಸ್ತೆಗಳನ್ನು ಕೆರೆಯಾಗಿಸಿದೆ. ಬಿಎಂ ರಸ್ತೆಯ ಬಿಎಸ್ಎನ್ಎಲ್ ಭವನದ ಎದುರಿನ ರಸ್ತೆಯಲ್ಲಿ 4-5 ಅಡಿಗಳಷ್ಟು ನೀರು ಹರಿಯುತ್ತಿದ್ದು, ಅಲ್ಲಿ ನಿಲ್ಲಿಸಿದ್ದ ಬೈಕ್, ಕಾರುಗಳು ನೀರಿನಲ್ಲಿ ಮುಳುಗಿವೆ. ನೀರಿನಲ್ಲಿ ಸಿಲುಕಿ ಕೆಟ್ಟು ನಿಂತ ಆಟೋವನ್ನ ಮಹಿಳಾ ಪ್ರಯಾಣಿಕರು ಡ್ರೈವರ್ ಜೊತೆ ಸೇರಿ ತಳ್ಳಿ ರಸ್ತೆಗೆ ತಂದ ಘಟನೆಯೂ ನಡೆಯಿತು. ರಸ್ತೆಗಳು ವಿದ್ಯುತ್ ಕಡಿತದಿಂದ ಕತ್ತಲಲ್ಲಿ ಮುಳುಗಿದ್ದು, ನೀರು ಸಂಗ್ರಹವಾಗಿರುವುದರಿಂದ ವಾಹನಗಳ ಸರಾಗ ಸಂಚಾರ ಸಾಧ್ಯವಾಗದೆ ಎಲ್ಲೆಡೆ ಟ್ರಾಫಿಕ್ ಜಾಮ್ ಸಮಸ್ಯೆ ತಲೆದೋರಿದೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿಎಸ್ ದ್ವಾರಕನಾಥ್ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದು ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗೋವಿಂದರಾಜ್ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದ್ವಾರಕನಾಥ್ ಅವರು ಅಲೆಮಾರಿ ಹಾಗೂ ಬುಡಕಟ್ಟು ಜನಾಂಗದ ಕ್ಷೇಮಾಭಿವೃದ್ಧಿಗೆ ಶ್ರಮ ವಹಿಸಿದ್ದಾರೆ. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ, ಲೇಖಕರಾಗಿ ತಳ ಸಮುದಾಯಗಳ ಅಸ್ತಿತ್ವ ಮತ್ತು ಅಸ್ಮಿತೆಗಾಗಿ ಕಳೆದ 40 ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾರೆ. ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸಿ ರಾಜ್ಯಾದ್ಯಂತ ನಿರಂತರವಾಗಿ
ಸಂಘಟನೆ ಮಾಡುತ್ತಾ ಬಂದಿದ್ದಾರೆ. ವಕೀಲರಾಗಿ 4 ದಶಕಗಳಿಂದ ಎಷ್ಟೋ ದಿಕ್ಕಿಲ್ಲದ ಸಮುದಾಯಗಳಿಗಾಗಿ ನಯಾ ಪೈಸಾ ಪಡೆಯದೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡಿದ್ದಾರೆ. ಪತ್ರಕರ್ತರಾಗಿಯೂ 2 ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಇಂದಿಗೂ ಪ್ರಮುಖ ಪತ್ರಿಕೆಗಳಲ್ಲಿ ತಿಳಿದುಕೊಳ್ಳಲಾಗದ ಸಮುದಾಯಗಳ ಕುರಿತು ಲೇಖನ ಬರೆಯುವ ಮೂಲಕ ಧ್ವನಿ ಎತ್ತಿದ್ದಾರೆ. ಇದೀಗ ರಾಜ್ಯ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ವಿಭಾಗದ ರಾಜ್ಯಾಧ್ಯಕ್ಷರು, ಮುಖ್ಯ ವಕ್ತಾರರು ಮತ್ತು ಚುನಾವಣಾ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿ ಕಳೆದ ವಿಧಾನಸಭೆ ಮತ್ತು ಈಗಿನ ಲೋಕಸಭೆ ಚುನಾವಣೆಗಳಲ್ಲಿ ರಾಜ್ಯಾದ್ಯಂತ ಸುತ್ತಾಡಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಅಲೆಮಾರಿಗಳು, ಆದಿವಾಸಿಗಳು ವಾಸಿಸುವ ಕಾಡು, ಕಾಲೋನಿ, ಕೇರಿ, ಹಟ್ಟಿ ಮುಂತಾದ ಪ್ರದೇಶಗಳಿಗೆ ಭೇಟಿ ನೀಡಿ ಆ ಸಮುದಾಯಗಳ ಮತ ಕಾಂಗ್ರೆಸ್ ಪರವಾಗಿರಲು ಜಾಗೃತಿ ಮೂಡಿಸಿದ್ದಾರೆ. ಆದಿವಾಸಿ ಅಲೆಮಾರಿಗಳ ಕುರಿತು ಸಾವಿರಾರು ಸಂಶೋಧನಾ ಲೇಖನ ಬರೆದಿದ್ದಾರೆ. 10 ಪುಸ್ತಕ ಹೊರತಂದಿದ್ದಾರೆ ಎಂದರು. ಅಲೆಮಾರಿಗಳಿಗೆ ಬಹಳಷ್ಟು ಸೌಲಭ್ಯ ವಂಚಿತರು ಅಲೆಮಾರಿಗಳಿದ್ದಾರೆ. ಅಹಿಂದ ವರ್ಗದ ಜೊತೆಗೆ ಇರತಕ್ಕಂಥ ಅಲೆಮಾರಿ ಸಮಾಜಕ್ಕೆ ಭಾಳಷ್ಟು ಸೌಲಭ್ಯ ವಂಚಿತರಿದ್ದಾರೆ. ಯಾಕೆಂದರೆ ಸರ್ಕಾರ ಮಾಡಿದ ಏನೇ ಯೋಜನೆಗಳು ಬಂದರೂ ಕೂಡ ಅವ್ರ ಹಂತಕ್ಕೆ ಸ್ವಲ್ಪ ಭಾಳ ಕಷ್ಟ ಇದೆ. ಹಾಗಾಗಿ ಕಳೆದ 40 ವರ್ಷಗಳಿಂದ ಮೊನ್ನೆ CS ದ್ವಾರಕನಾಥ್ ಅವರು, ಈ ಹಿಂದುಳಿದ ಆಯೋಗದ ಅಧ್ಯಕ್ಷ ಆಗಿದ್ದಂಥವರು, ಹಾಗೆ ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಕೆಲಸ ನಿರ್ವಹಿಸ್ತಕ್ಕಂಥ CS ದ್ವಾರಕನಾಥ್ ಅವರು ಹೈಕೋರ್ಟ್ ಲಾಯರ್ ಇದ್ದಾರೆ. ಅವರು ಕಳೆದ 2-3 ದಶಕಗಳಿಂದ ಅಲೆಮಾರಿಗಳ ಪರವಾಗಿ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಅಲೆಮಾರಿಗಳ ಧ್ವನಿಯಾಗಿದ್ದಾರೆ. ನಮ್ಮ ಅಲೆಮಾರಿಗಳಲ್ಲಿ ವಿದ್ಯಾವಂತರು ಭಾಳ ಕಮ್ಮಿ, ಜೀವನದ ಮೂಲ ಸೌಲಭ್ಯಗಳು ಪಡ್ಕೊಳ್ಳೋದೇ ಕಷ್ಟ ಇದೆ. ಇವರು ಪರವಾಗಿ 2-3 ದಶಕಗಳಿಂದ CS ದ್ವಾರಕನಾಥ್ ಅವರು ಧ್ವನಿಯಾಗಿ ನಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ರಾಜ್ಯದಲ್ಲಿ ನಮ್ಮ ಅಲೆಮಾರಿಗಳ ಧ್ವನಿಯಾಗಿರ್ತಕ್ಕಂಥ CS ದ್ವಾರಕನಾಥ್ ಅವ್ರನ್ನ ವಿಧಾನ ಪರಿಷತ್ಗೆ MLC ಆಗಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಅಣ್ಣಪ್ಪ, ಮುಖಂಡರಾದ ಮಂಜು, ಬಲರಾಮ್, ಸುರೇಶ್ ಇತರರಿದ್ದರು. ಜೋಡಿ ತಟ್ಟಕೆರೆ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಯ ಮೇಲೆ ಅನ್ಯ ಸಮುದಾಯದ ವ್ಯಕ್ತಿ ಹಲ್ಲೆ ನಡೆಸಿದ್ದು, ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ರಾಜ್ಯ ಹೊಲಿಯ ಮಾದಿಗ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಪ್ಪ ಆರೋಪಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದ ಕುಮಾರಸ್ವಾಮಿ ಎಂಬಾತ ಅದೇ ಗ್ರಾಮದ ದೇವರಾಜೇಗೌಡ ಎಂಬುವರ ಬಳಿ ಕಳೆದ 5-6 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದು, ಕಳೆದ ಜನವರಿ 22ರಂದು ಬೆಳಗ್ಗೆ ಕೆಲಸಕ್ಕೆ ತಡವಾಗಿ ಹೋಗಿದ್ದ ಒಂದೇ ಕಾರಣಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಈ ಕುರಿತು ಹಾಸನ ನಗರ ಠಾಣೆಯಲ್ಲಿ ಫೆಬ್ರವರಿ 2ರಂದು ದೂರು ನೀಡಿ 9 ದಿನಗಳು ಕಳೆದ ಬಳಿಕ ಅಟ್ರಾಸಿಟಿ ಕೇಸು ದಾಖಲಿಸಲಾಗಿದೆ. ಆದರೆ ಈವರೆಗೂ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿಲ್ಲ. ಜೊತೆಗೆ ಪೊಲೀಸರೇ ಆರೋಪಿ ಜೊತೆ ಶಾಮೀಲಾಗಿ ಕೌಂಟರ್ ಕೇಸು ದಾಖಲಿಸಿ ಸಂತ್ರಸ್ತರನ್ನ ಹತ್ತಿಕ್ಕುವ ಹುನ್ನಾರ ಮಾಡಿದ್ದಾರೆ. ಇದಲ್ಲದೆ ಪ್ರಕರಣದಲ್ಲಿ ಸಾಕ್ಷಿ ಹೇಳಲು ಬಂದ ಮಹಿಳೆಯನ್ನ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕೂಡಲೇ SP ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. 22/1/2024ರಂದು ಒಂದು ಅಟ್ರಾಸಿಟಿ ನಡೆದಿರುತ್ತೆ. ಏನು ಅಂದರೆ, ಈ ಕುಮಾರಸ್ವಾಮಿ ಅನ್ನೋನು ದೇವರಾಜೇಗೌಡ ಅಂಥೇಳಿ ತಟ್ಟೆಕೆರೆನಲ್ಲಿ ದನಿನ ವ್ಯಾಪಾರ ಮಾಡ್ತಾನೆ. ಅವನ ಹತ್ರ ಸುಮಾರು 5ರಿಂದ 6 ವರ್ಷಗಳ ಕಾಲ ಒಂಥರ ಬಾಂಡೆಡ್ ಲೇಬರ್ ಟೈಪು, ಬೆಳಗ್ಗಿನ ಜಾವ 4 ಗಂಟೆಗೆ ಹೋದರೆ ಸಂಜೆ 8 ಗಂಟೆಗೆ ಮನೆಗೆ ಬರ್ತಕ್ಕಂಥದ್ದು. 8:15 ಆದರೂ ಆಗ್ಬೋದು. ವೆಹಿಕಲ್ ತಗೊಂಡೋಗಿ ಹಳ್ಳಿನಲ್ಲಿ ದನಗಳನ್ನ ಖರೀದಿ ಮಾಡ್ಕೊಂಬರೋದು, ಅದನ್ನು ತುಂಬ್ಕೊಂಬರೋದು, ಆ ಕೆಲಸ ಪ್ರತಿಯೊಂದು ಕೊಟ್ಟಿಗೆ ಹಟ್ಟಿ ಎಲ್ಲ ಕೆಲಸನೂ ಮಾಡ್ತಾಯಿದ್ದ. 22ನೇ ತಾರೀಕು ಜನವರಿ 22ರಲ್ಲಿ ಬೆಳಿಗ್ಗೆ 8 ಗಂಟೆಗೆ ಅವರ ಶ್ರೀಮತಿಯವರಿಗೇನೋ ಅನಾರೋಗ್ಯದ ಕಾರಣ ಸ್ವಲ್ಪ ಲೇಟಾಗಿ ಹೋಗ್ತಾನೆ. ಆ ಸಂಬಂಧಂತ ಬೋದು ನನಗೆ ತಲೆಗೆಲ್ಲ ಹೊಡೆದು ಮೆಟ್ಟಲ್ಲಿ ವದ್ಮಾದಿಗೆ ನನ್ನ ಮಗನೇ ಅಂತ ಹಂಗೆ ಜಾತಿಯೆಲ್ಲ ಹಿಂಗಡಿಸಿ ಒದ್ದು ಬಾಯಿ ಬಂದಂಥ ಹೊಡೆದು ಇದು ಮಾಡಿದ್ದಾರೆ. ನಾನು ಯಾರಿಕೆ ಹೊಡಿತೀವಿ ಅಂತ ಕೇಳೋದಿಗೆ ಕೆಳಗೆ ಹಾಕಿ ನನ್ನ ಚಿರಂಡಿ ಹಾಕಿ ತುಳಿದು ಬರೀ ನನ್ನ ಮಗನೇ ಯಾಕೆ ನೀನು ಈ ಥರ ಕೇಳ್ತಿದ್ದೀಯ, ನೀನು ಮತ್ತೆ ರಿವರ್ಸ್ ನೀನು ಯಾಕೆ ಕೇಳ್ತೀಯ ಅಂತ ಇದು ಮಾಡ್ತಿದ್ದಾಗ ನಮ್ಮ ಅಲ್ಲಿ ಗೊತ್ತಿರೋರು ಒಬ್ಬರು ನಮ್ಮ ನನ್ನ ಹೆತ್ತಿಗೆ ಬೇರೆ ಯಾರೋ ಹೇಳಿದ್ದಾರೆ, ನಿನ್ನ ಗಂಡಗೆ ಈ ಥರ ಹೊಡಿತಿದ್ದಾರೆ ಗೌಡ್ರು ಅಂತಂತ. ಅವರು ನನ್ನ ಹೆತ್ತಿಗೆ ಬಂದು ಕೇಳಿ ಯಾಕೆ ಹೊಡಿತಿದ್ದೀಯ ಅಂತ ಕೇಳಿದಾಗ, ನೀನು ಯಾವಳ ಮಡೆ, ನೀನು ಗಂಡನ ಇಷ್ಟದ ಕಳಿಸಿದೀಯ, ನೀನು ಸೂಳೆ ಮುಂಡೆ ಬೋಳಿ ಮಡೆ ಅಂತ ನನ್ನ ಹೆತ್ತಿಗೂ ಮೆಟ್ಟಲ್ಲಿ ಹೊಡೆದಿದ್ದಾನೆ ಅವನು. ಹೊಡಿಸ್ಕೊಂಡು ನನ್ನ ಹೆತ್ತಿಗೆ ನಾವು ಹೊಡಿಸ್ಕೊಂಡು ಬಂದು ಗ್ರಾಮಸ್ಥರೆಲ್ಲ ಬಿಡಿಸಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗು, ಈ ಥರ ನೋವಾಗಿದೆ, ನಿಮಗೆ ಭಾರಿ ಒದೆ ಬಿದ್ದಿದೆ, ಹಾಸ್ಪಿಟ್ಲಿಗೆ ಹೋಗೋ ಅಂದಾಗ ನಾನು ಹಾಸ್ಪಿಟ್ಲಿಗೆ ಬಂದು ಚಿಕಿತ್ಸೆ ಮಾಡಿದಾಗ ಈ ಥರ ಒದೆ ಯಾರು ಹೊಡೆದಿದ್ದೀವಿ ಅಂತ ಕೇಳಿದ್ರೆ ಡಾಕ್ಟ್ರ್ ಕೇಳಿದ್ರು. ಚಿಕಿತ್ಸೆ ಮಾಡಿದಾಗ ಹೋಗಿ ಕಂಪ್ಲೇಂಟ್ ಮಾಡು ಡಾಕ್ಟ್ರ್ ಏನಾದ್ರು ಕಂಪ್ಲೇಂಟ್ ಮಾಡು ಅಂದಾಗ ಅದು ಕಂಪ್ಲೇಂಟ್ 23ನೇ ತಾರೀಕಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಇವು ಕಂಪ್ಲೇಂಟ್ ಮಾಡಿದಾಗ ಅದು ಪೊಲೀಸ್ನವರು ಏನು ನಮಗೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ರಂಗಸ್ವಾಮಿ, ಸಂತ್ರಸ್ತ ರಾಮು, ಕುಮಾರಸ್ವಾಮಿ, ಮಂಜುಳಾ, ನೇತ್ರಾವತಿ ಇದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು
ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578008 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸೈಟ್ ವಿಚಾರಕ್ಕಾಗಿ ಮನೆಗೆ ನುಗ್ಗಿ ಮಹಿಳೆ ಮೇಲೆ ಏಕಾಏಕಿ ಹಲ್ಲೆ ನಡೆಸಿರುವ ಆರೋಪಿಯ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಮಹಿಳೆಯ ಸಂಬಂಧಿಕರು ಆಗ್ರಹಿಸಿದರು. ಅರಕಲಗೂಡು ತಾಲೂಕಿನ ಗರಡನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು 25 ವರ್ಷಗಳಿಂದ ಸೈಟ್ ವಿಚಾರಕ್ಕಾಗಿ ಅಕ್ಕಪಕ್ಕದ ಮನೆಯವರ ನಡುವೆ ಘರ್ಷಣೆ ನಡೆಯುತ್ತಿತ್ತು. ಕೊನೆಗೆ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ಹಂತದಲ್ಲಿದೆ. ಆದರೂ ಈ ಬಗ್ಗೆ ಪದೇ ಪದೇ ಖ್ಯಾತೆ ತೆಗೆದು ಗಲಾಟೆಗೆ ಮುಂದಾಗುತ್ತಿದ್ದ ಕಿರಣ, ಪಾಂಡು, ರೇವಣ, ಸ್ವಾಮಯ್ಯ ಎಂಬುವರು ನಿನ್ನೆ ಮತ್ತೆ ಜಗಳ ತೆಗೆದು ಏಕಾಏಕಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಯುವತಿಯನ್ನ ರಸ್ತೆಯಲ್ಲೆಲ್ಲ ಎಳೆದಾಡಿದ್ದಲ್ಲದೆ ಹಲ್ಲೆ ಮಾಡಲು ಮುಂದಾದ ಸಂದರ್ಭದಲ್ಲಿ ಯುವತಿಯನ್ನ ರಕ್ಷಿಸಲು ಮುಂದಾದ ಪಕ್ಕದ ಮನೆಯ ಸದಾನಂದ ಅವರ ಮೇಲೆ ಹಲ್ಲೆ ನಡೆಸಲಿದ್ದು ಇಬ್ಬರು ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಹಲ್ಲೆಗೈದ 4 ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಲ್ಲೆಗೊಳಗಾದವರು ಆಗ್ರಹಿಸಿದ್ದಾರೆ. ಅದೇ ಸೈಟ್ ವಿಚಾರಕ್ಕೆ 25-30 ವರ್ಷದಿಂದ ಕೋರ್ಟ್ ನಡೀತಾ ಇತ್ತು. ಇವ್ರು ಬಿಡ್ತಾವಲ್ಲ ಇನ್ನೂ ಮೇಲ್ಮೇಲೆ ಹೋಯ್ತಾವ್ರಲ್ಲ ಅಂತ ಅದಕ್ಕೆ ಯಾರೂ ಇಲ್ಲದೆ ಇದ್ದಾಗ ಬಂದು ಅವ್ರು ಹೊಡಿತಾ ಇದ್ರು. ನಮ್ಮ ಮನೆ ಹತ್ರ ಒಬ್ಬನೇ ಇದ್ದೆ. ಅದರಿಂದ ಬಂದು ನಾನು ಬಿಡ್ಸೋಕೆ ಹೋದೆ. ನನ್ನನ್ನು ತೆಗೆದು ಎಳೆದು ನೂಕಿ ಹಿಂದ್ಗಾದಿಂದ ಬಂದು ಹೊಡೆದಿದ್ದೆ ಗೊತ್ತಾಗಲಿಲ್ಲ ನನಗೆ. ಆಮೇಲೆಲ್ಲ ಮನೆ ಕಡೆಗೆ ಓಡಿದ್ರು. ನಾವೆಲ್ಲ ಸೆಟ್ ಆಗೋತಿ, ಜನಗಳೆಲ್ಲ ಸೆಟ್ ಆಗೋತಿ. ಮನೆ ಒಳಗಡೆ ಕಡೆಗೆ ಓಡಿದ್ರು. ಅವ್ರ ಮನೆ ಒಳಗಡೆ ರಾಡು, ಚೈನು, ಕೊಂಡಿಗಳು, ಅಪ್ಪ ಮಕ್ಕಳು 3 ಜನ, ಇನ್ನೊಬ್ಬ ಆಳು. ಅವ್ರ ಹೆಸರು ಒಬ್ಬ ಕಿರಣ, ಒಬ್ಬ ಪಾಂಡು, ರೇವಣ್ಣ, ಇನ್ನೊಬ್ಬ ಆಳು ಸ್ವಾಮಯ್ಯ. ನಮಗೇನು ಹೋಗ್ಬೇಕಾಗಿಲ್ಲ ಸರ್. ಅವರು ನಾವು ಏನು ಹೋಗ್ಬೇಕಾಗಿಲ್ಲ. ದಯಾದಿನೂ ಅಲ್ಲ. ಪಕ್ಕ ಇದೆ, ಅಕ್ಕಪಕ್ಕ ಇದೆ. ಅದೇ ನೀವು ಕೋರ್ಟ್ಗೆ ಮೇಲ್ಮೇಲೆ ಹೋಯ್ತಾ ಇದೆಯಲ್ಲ, ನಂದು ಜಾಗ ಬಿಡು ಅಂತ ಬರೀ ಪಂಚಾಯತಿಲಿ ಒಂದು ಖಾತೆ ಮಾಡಿಸ್ಕೊಂಡಿರೋದು. ನಮಗೆ 1980ರಲ್ಲಿ ಕ್ರಯ ಆಗಿದೆ. ಅದಕ್ಕೆ ನಾವು ಅಪೀಲ್ ಹೋಯ್ತಲೇ ಇದ್ದೀವಿ ಅಂತ. ಕೃಷ್ಣೇಗೌಡ ಮತ್ತು ರಾಧಾಗೆ 4 ಜನ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ. ಅದರಲ್ಲಿ ಇವಳು ದೊಡ್ಡವಳು. ಇನ್ನು 3 ಜನ ಮದುವೆ ಆಗಿದ್ದಾರೆ, 4 ಜನ ಮದುವೆ ಆಗಿದ್ದಾರೆ. ಇವಳು ಮನೆ ತೊಳೆಯೋಕ್ಕೆ ಗರಡನಹಳ್ಳಿಗೆ ಬಂದಾಗ ಮುಂದಿನ ಸೈಟಿನ ವಿಚಾರಕ್ಕೆ ಮನೆ ನುಗ್ಗಿ ಮರ ಕಡಿತಾಯಿದ್ರು. ಮನೆ ನುಗ್ಗಿ ಇವಳನ್ನು ಎಳೆದಾಡ್ಕೊಂಡು ಒದ್ದು ತುಣಿದು ಮತ್ತು ಮೈಲೆಲ್ಲ ಗಾಯ ಆಗಿದೆ. ತಲೆಗೆಲ್ಲ ರಾಡಲ್ಲಿ, ಚೈನಲ್ಲಿ ಎಲ್ಲ ಹೊಡೆದಿದ್ದಾರೆ. ಆ ರೇವಣ್ಣ ಮತ್ತು ಅವರ ಮಕ್ಕಳು ಪಾಂಡು, ಕಿರಣ ಮತ್ತು ಒಬ್ಬ ಆಳು ಸ್ವಾಮಯ್ಯ, ಅವ್ರು 4 ಜನ ಮನೆ ನುಗ್ಗಿ ಎಳ್ಕೊಂಡು ಹೊಡೆದು ಮೈಯೆಲ್ಲ ಗಾಯ ಆಗಿದೆ, ತಲೆಯೆಲ್ಲ ಹೊರಟಿದೆ. ಮತ್ತು ಬಿಡ್ಸಕ್ಕೆ ಹೋದಂಥ ಅವರ ದೊಡ್ಡಪ್ಪನ ಮಗನಿಗೂ ಸಹ ತಲೆಗೆ ಹೊಡೆದಿದ್ದಾರೆ. ಮತ್ತು ಬಿಡ್ಸಕ್ಕೆ ಹೋದಂಥ ಅವರ ಮಾವ ಎರಡನೇರು ಹರೀಶ, ಅವ್ರಿಗೂ ಸಹ ತಲೆಗೆ ಹೊಡೆದು ಗಾಯ ಮಾಡಿದ್ದಾರೆ ಸರ್. ನಮಗೆ ಇವು ಸೌಮ್ಯ ಮಾವ ಅಕ್ಕನ ಮಗಳಾಗಬೇಕು. ಇದರಿಂದ ನನಗೆ ಸೂಕ್ತವಾದ ನ್ಯಾಯ ಸಿಗಬೇಕು. ಮಹಿಳಾ ಆಯೋಗಕ್ಕೂ ಶುಕ್ರವಾರ ಸಂಜೆ ಗುಡುಗು ಸಹಿತ ಸುರಿದ ವರುಣನ ಅಬ್ಬರಕ್ಕೆ 5ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ಹಾನಿ. ವಿದ್ಯುತ್ ತಂತಿಯ ಮೇಲೆ ಬೃಹತ್ ಬೇವಿನ ಮರ ಧರೆಗೆ ಉಳಿದಿರುವ ಘಟನೆ ಹೆಗಡಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮಾಕವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೆಗಡಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ಸುರಿದ ಭಾರೀ ಮಳೆ ಮತ್ತು ಗಾಳಿಯಿಂದ ಗ್ರಾಮದ ರೇಖಾ ಚಂದ್ರು ಮತ್ತು ನೇತ್ರಾವತಿ ಆನಂದ್ ಅವರ ಮೇಲೆ ಮನೆ ಮತ್ತು ರಾಸುಗಳ ಕೊಟ್ಟಿಗೆಗಳ ಮೇಲ್ಛಾವಣಿ ಸಂಪೂರ್ಣ ನೆಲಕ್ಕುರುಳಿದೆ.
ಅದೇ ಗ್ರಾಮದ ಗಂಗಣ್ಣ, ರಂಗಸ್ವಾಮಿ, ಮಂಜುನಾಥ್ ಅವರು ವಾಸವಿದ್ದ ಮನೆಗಳ ಮೇಲ್ಛಾವಣಿಗಳ ಭಾಗಕ್ಕೆ ಹಾನಿ ಉಂಟಾಗಿದೆ. ಘಟನೆ ಕುರಿತು ಮಾತನಾಡಿದ ಮುಖಂಡ ಚಂದ್ರು, ಕಳೆದ 3 ವರ್ಷಗಳ ಹಿಂದೆ ಕೊರೋನಾ ಸಂಕಷ್ಟ ಸಮಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ರು ಸಾಲ ಮಾಡಿ ರಾಸುಗಳ ಸಾಗಾಣಿಕೆಗೆ ಎಂದು ಕೊಟ್ಟಿಗೆ ನಿರ್ಮಿಸಲಾಗಿತ್ತು. ಆದರೆ ಶುಕ್ರವಾರ ಸುರಿದ ಭಾರೀ ಮಳೆ ಹಾಗೂ ಸುಂಟರ್ ಗಾಳಿಯ ಪರಿಣಾಮ ನಮ್ಮ ಕೊಟ್ಟಿಗೆ ಸಂಪೂರ್ಣ ನೆಲಸಮಗೊಂಡರೆ ವಾಸವಿದ್ದ ಮನೆಯೂ ಕೂಡ ಹಾನಿಯಾಗಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮ್ಮನ್ನ ಪರಿಗಣಿಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಮನೆ ವಾಸವಾಗಿದ್ದು, ಇವಾಗ 3 ವರ್ಷದ ಹಿಂದೆ ಬಂದು ಇಲ್ಲಿ ವಾಸವಾಗಿದ್ದು. ಮನೆ ದಸುಗಳಿಗೆ ಅಂತ ಇಲ್ಲಿ ಮನೆ ಮತ್ತೆ ದನಿಗೆ ಅಂತ ಕೊಟ್ಟಿಗೆಯನ್ನು ರೆಡಿ ಮಾಡ್ಕೊಂಡಿದ್ದು. 1.5 ಲಕ್ಷ ಕೊಟ್ಟು ಅದು ತುಂಬ ನಮ್ಮ ಮನೆಯನ್ನು ರಾತ್ರಿ ಮಳೆ ಸುರಿದಿರೋದ್ರಿಂದ ತುಂಬಾ ಅನಾಹುತ ಆಗಿದೆ. ಮತ್ತು ನಾವಿರುವ ಮನೆಯ ಕೂಡ ತುಂಬ ಲಾಸ್ ಆಗಿದೆ. 1.5 ಲಕ್ಷ ಖರ್ಚು ಮಾಡಿ ಇವಾಗ ಬಂದು ಮಾಡ್ಕೊಂಡಿದ್ದು. ಇದಕ್ಕೆ ಏನಾದ್ರೂ ಪರಿಹಾರ ಅಂತ ಏನಾದರೂ ಕೊಡೋ ಮತ್ತು ಕಷ್ಟ ಪರಿಗಣಿಸಿ ಏನಾದರೂ ಸೂಕ್ತ ಪರಿಹಾರವನ್ನು ನೀರು ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ತಾಲೂಕು ಯಗ್ಡಳ್ಳಿ ಗ್ರಾಮದವರು ಮಕ್ಕಳಿ ಗ್ರಾಮ ಪಂಚಾಯಿತಿ. ನಾವು ರೇಖಾ ಚಂದ್ರು ಅಂತ. ಇಲ್ಲಿ ನಾವು ಹಸು ಸಾಕೋಣ ಅಂದ್ಬಿಟ್ಟು ಸೀಟ್ ಎಲ್ಲನೂ ತಂದು ಈಗ ಹೊಸ್ದಾಗಿ 1 ವರ್ಷ ಆಗಿತ್ತು ಮಾಡ್ಕೊಂಡು. ರಾತ್ರಿ ಬಾರಕಾರ ಮಳೆಯಾಗಿ ಸೀಟೆಲ್ಲ ಎತ್ತಾಕಿ ಎಲ್ಲ ಅವಂತರ ಮಾಡೈತೆ. ಎಲ್ಲ ಲಾಸ್ ಆಗೈತೆ. ನಮಗೆ 60-70 ಸಾವಿರ ರೂಪಾಯಿ ಲಾಸ್ ಆಗೈತೆ. ನಾವೇ ಪರಿಹಾರ ಒದಗಿಸ್ಕೊಡಿರ್ತೀರ ಅಂತ ಇದಕ್ಕೆ ಒಂದು ಪರಿಹಾರ ಒದಗಿಸ್ಕೊಡ್ಬೇಕು. ಇಲ್ಲಿ ನಮ್ಮ ಮನೆ ಹತ್ರನೇ ಮರ ಲೈನ್ಗಳೆಲ್ಲ ಬಿದ್ದೋಗವೆ, ಅದನ್ನೆಲ್ಲ ಇದು ಮಾಡಬೇಕು. ತಮ್ಮ ಹೆಸರು? ನಮ್ಮ ಹೆಸರು ರೇಖಾ ಅಂತ. ಕೇರ್ಪೇಟೆ ತಾಲೂಕಿನ ಮಾಕೋಳಿ ಪಂಚಾಯತಿ ವ್ಯಾಪ್ತಿಯ ಯಗ್ಡಳ್ಳಿ ಗ್ರಾಮದಲ್ಲಿರುವ ಈ ಮಳೆ ಹಾನಿಗೋಸ್ಕರ ಗಾಳಿ ಹಾನಿಯಾಗಿ ಮೇಲ್ಗಡೆ ಚಾವಣಿ ಎಲ್ಲ ಎತ್ತಿ ಹಾರೋಗಿ ಸುಮಾರು 1.5 ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿ ನಮ್ಮ ಮತ್ತು ಮತ್ತೊಂದು ಕಡೆ ಮನೆ ಇರೋದರಿಂದ ಎಲ್ಲ ಮೇಲ್ಛಾವಣಿ ಎಲ್ಲ ಹಾರಿ ಗಾಳಿಗೆ ಹಾನಿಯಾಗಿ ಸುಂಟ್ರ ಗಾಳಿ ಮಳೆ ಹಾನಿಯಾಗಿ ಜಾಸ್ತಿಯಾಗಿ ಸೀಟೆಲ್ಲ ಬಿದ್ದೋಗಿ ಹಾರಿ ಹೋಗಿದೆ. ಇದಕ್ಕೆ ಏನಾರ ಅಧಿಕಾರಿಗಳ ಹತ್ರ ನಮಗೆ ಸೂಕ್ತ ಪರಿಹಾರ ನೀಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಯುವ ಮುಖಂಡ ಮಧು, ಚಂದ್ರು, ನೇತ್ರಾವತಿ, ಆನಂದ್, ಚಕ್ರಪಾಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೇರ್ಪೇಟೆ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ದೇವರಹಳ್ಳಿ ಡಿಎಂ ಮಹೇಂದ್ರರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಪಟ್ಟಣದಲ್ಲಿರುವ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಲಾಯಿತು. ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊಸಹೊಳಲು ಪ್ರವೀಣ್ ಕುಮಾರ್, ಯುವ ಮುಖಂಡ ದೇವನಹಳ್ಳಿ ಮಹೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳಿಂದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ದೇವೆ. ಚಿಕ್ಕ ವಯಸ್ಸಿನಲ್ಲಿ ಸಮಾಜದ ಚಿಂತನೆ ಮೈಗೂಡಿಸಿಕೊಂಡಿರುವ ಯುವ ಮುಖಂಡ ದೇವರಹಳ್ಳಿ ಮಹೇಂದ್ರ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನ ದೊರಕಲಿ ಎಂದು ಪ್ರಾರ್ಥಿಸಿದರು. ಮಹೇಂದ್ರ ಡಿಎಂ ಅವರು ಕಿಕ್ಕೇರಿ ಹೋಬಳಿ ದೇವರಹಳ್ಳಿ ಊರವರು. ಅವರು ನಮ್ಮ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅವ್ರದ್ದು ಹುಟ್ಟಿದಬ್ಬ ಇತ್ತು. ಈ ವಿಚಾರವಾಗಿ ಪ್ರತಿ ವರ್ಷ ಅವ್ರ ಹುಟ್ಟುಹಬ್ಬದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಹಂಚೋ ಕಾರ್ಯಕ್ರಮ ನಾವು ಯೂತ್ ಕಾಂಗ್ರೆಸ್ಸಿಂದ ಮಾಡ್ತಿದ್ವಿ. ಅದೇ ರೀತಿ ಈ ವರ್ಷವೂ ಯೂತ್ ಕಾಂಗ್ರೆಸ್ ವತಿಯಿಂದ ಅವ್ರ ಬರ್ತಡೇ ದಿನ ನಮ್ಮ ಕೇರ್ಪೇಟೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಪೇಷಂಟ್ಗಳಿಗೆ ಹಣ್ಣು ಹಂಪಲಗಳನ್ನ ವಿತರಿಸಿ ಅವ್ರಿಗೆ ಇವತ್ತು ಹುಟ್ಟಿದಬ್ಬದ ಶುಭಾಶಯನ ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ಶ್ರೀಕಾಂತ್, ಜಿಲ್ಲಾ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಹರಿಹರಪುರ ದೀಪು, ಕಸ್ಬಾ ಹೋಬಳಿಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕೊಮ್ಮೇನಹಳ್ಳಿ ಅನಿಲ್ ಗೌಡ, ಯುವ ಮುಖಂಡರಾದ ಮಾಧು, ಜಬೀವುಲ್ಲಾ, ಸುದೇವ್ ಸೇರಿದಂತೆ ಇತರರಿದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಹೊಸ ಟ್ವಿಸ್ಟ್. ಪ್ರಕರಣದ A1 ಆರೋಪಿ ನವೀನ್ ಜೊತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಚರ್ಚೆ. ಆಡಿಯೋ ಎಲ್ಲೆಡೆ ವೈರಲ್. ಸಿಕ್ಕರ ಮೇಲೆ ಎರಗಿ ಅಟ್ಟಾಡಿಸಿ ಕಚ್ಚಿದ ಬೀದಿ ನಾಯಿ, 9 ಜನರಿಗೆ ಗಾಯ, ಹಿಮ್ಸಾಸ್ಪತ್ರೆಯಲ್ಲಿ ಚಿಕಿತ್ಸೆ. ನಗರದ ಸಿದ್ದಯ್ಯನಗರ ಬಡಾವಣೆಯಲ್ಲಿ ಘಟನೆ. ಸೈಟ್ ವಿಚಾರಕ್ಕೆ ಗಲಾಟೆ, ಯುವತಿಯನ್ನ ರಸ್ತೆಗಿಳಿದು ಹಲ್ಲೆಗೆ ಮುಂದಾದ ದುರುಳರು. ಕಠಿಣ ಕ್ರಮಕ್ಕೆ ಕುಟುಂಬಸ್ಥರ ಆಗ್ರಹ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸದ್ಯದ ಕಡೆ ನಮ್ಮ ನಡೆ. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%,
ಸ್ವಾತಿ ಎಪಿ 96.8%, ಸಾಯಿ ಮೇಧಾ ಎಂ 95.8% ಅಂಕವನ್ನ ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಹೀರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 1390% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible, because they constantly supported us and encouraged us to excel more and more in each and every exam. And secondly, I would like to thank my parents, who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.